ಬಾಲ್ಯ ವಿವಾಹ ಈ ಪದ ಕೇಳಿದ ತಕ್ಷಣ ನಮ್ಗೆಲ್ಲ ಏನನ್ಸುತ್ತೆ? ಇದೊಂದು ಹಳೇ ಕಾಲದ ಸಂಪ್ರದಾಯ ಅಂತನಾ? ಇಲ್ಲ, ಇದು ಇವತ್ತಿಗೂ ನಮ್ಮ ಸಮಾಜವನ್ನು ಕಾಡುತ್ತಿರೋ ಒಂದು ಗಂಭೀರ ಸಮಸ್ಯೆ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಈ ಚಿತ್ರವನ್ನೊಮ್ಮೆ ನೋಡಿ. ಇದು ಯಾವುದೋ ಕಥೆ ಅಥವಾ ಸಿನಿಮಾದ ದೃಶ್ಯವಲ್ಲ. ಇದು ಇವತ್ತಿಗೂ ಎಷ್ಟೋ ಮಕ್ಕಳ ಜೀವನದಲ್ಲಿ ನಡೆಯುತ್ತಿರುವ ಕಠೋರ ಸತ್ಯ. ಹಾಗಿದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಇದು ತಲೆಮಾರುಗಳಿಂದ ಬಂದ ಸಂಪ್ರದಾಯ ಅಂತ ಒಪ್ಪುಕೊಳ್ಬೇಕಾ, ಅಥವಾ ಮಕ್ಕಳ ಭವಿಷ್ಯವನ್ನೇ ಕಿತ್ತುಕೊಳ್ಳುವ ಒಂದು ದೊಡ್ಡ ಅಪರಾಧ ಅಂತ ಪರಿಗಣಿಸ್ಬೇಕಾ? ಸರಿ, ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಬಾಲ್ಯ ವಿವಾಹ ಅಂದ್ರೆ ಏನು ಅಂತ ನೋಡೋಣ. ಆಮೇಲೆ ಅದರಿಂದಾಗುವ ಪರಿಣಾಮಗಳು, ಈ ಸಮಸ್ಯೆ ಯಾಕೆ ಇನ್ನೂ ಜೀವಂತವಾಗಿದೆ, ನಮ್ಮ ಕಾನೂನು ಏನ್ ಹೇಳುತ್ತೆ, ಮತ್ತು ಮುಖ್ಯವಾಗಿ ಇದನ್ನು ನಿಲ್ಲಿಸಲು ನಾವೇನು ಮಾಡ್ಬೋದು ಅಂತ ಒಂದೊಂದಾಗಿ ಚರ್ಚಿಸೋಣ. ಮೊದಲಿಗೆ ಕಾನೂನಿನ ದೃಷ್ಟಿಯಲ್ಲಿ ಬಾಲ್ಯ ವಿವಾಹ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಕಾನೂನು ಇಲ್ಲಿ ತುಂಬಾನೇ ಸ್ಪಷ್ಟವಾಗಿದೆ. ಹುಡುಗಿಗೆ 18 ವರ್ಷ ತುಂಬಿರಬೇಕು, ಹುಡುಗನಿಗೆ 21 ವರ್ಷ ತುಂಬಿರಲೇಬೇಕು. ಇದರಲ್ಲಿ ಒಂದು ದಿನ ಕಡಿಮೆ ಇದ್ರೂ ಸಹ ಆ ಮದುವೆ ಬಾಲ್ಯ ವಿವಾಹ ಅಂತಲೇ ಪರಿಗಣಿಸಲ್ಪಡುತ್ತದೆ, ಮತ್ತು ಇದು ಶಿಕ್ಷಾರ್ಹ ಅಪರಾಧ. 18 ಈ ಸಂಖ್ಯೆ ತುಂಬಾ ಮುಖ್ಯ. ಇದನ್ನ ಚೆನ್ನಾಗಿ ನೆನ್ಪಿನ ಇಟ್ಕೊಳ್ಳಿ. ಹುಡುಗಿಯ ಮದುವೆಗೆ ಕಾನೂನುಬದ್ಧವಾಗಿ ಇರಬೇಕಾದ ಕನಿಷ್ಠ ವಯಸ್ಸಿದು. ಯಾಕಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಹುಡುಗಿ ಮದುವೆ, ಸಂಸಾರ, ತಾಯ್ತನಕ್ಕೆ ಸಿದ್ಧಳಾಗೋದು ಈ ವಯಸ್ಸಿನ ನಂತರವೇ ಅಂತ ವಿಜ್ಞಾನವೂ ಹೇಳುತ್ತೆ. ಅದೇ ರೀತಿ ಹುಡುಗನಿಗೆ 21, ಮದುವೆ ಆಗೋಕೆ ಕಾನೂನು ಪ್ರಕಾರ ಇರಬೇಕಾದ ಕನಿಷ್ಠ ವಯಸ್ಸು. ಸುಮ್ನೆ ಈ ವಯಸ್ಸಿನ ಮಿತಿಗಳನ್ನು ಇಟ್ಟಿಲ್ಲ ಅಲ್ವಾ? ದೈಹಿಕ, ಮಾನಸಿಕ ಪ್ರಬುದ್ಧತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದೆ. ಮದುವೆ ಆಗೋ ಹುಡುಗ-ಹುಡುಗಿ ಇಬ್ರಲ್ ಯಾರೂ ಒಬ್ರು ಅಪ್ರಾಪ್ತರಾಗಿದ್ರೂ ಸರಿ, ಅಂದ್ರೆ ವಯಸ್ಸು ಕಡಿಮೆ ಇದ್ರೂ ಸರಿ, ಆ ಮದುವೆ ಕಾನೂನು ಪ್ರಕಾರ ಶಿಕ್ಷೆಗೆ ಅರ್ಹವಾದ ಅಪರಾಧ ಆಗುತ್ತೆ. ಇದರಲ್ಲಿ ಯಾವುದೇ ಎಕ್ಸೆಪ್ಷನ್ ಇಲ್ಲ. ಸರಿ, ಕಾನೂನು ಯಾಕೆ ಇಷ್ಟೂ ಕಠಿಣವಾಗಿದೆ? ಯಾಕಂದ್ರೆ ಬಾಲ್ಯ ವಿವಾಹದ ಪರಿಣಾಮಗಳು ಅಷ್ಟೇ ವಿನಾಶಕಾರಿ. ಬನ್ನಿ ನೋಡೋಣ. ಇದರ ಪರಿಣಾಮಗಳ ಪಟ್ಟಿ ನೋಡಿದ್ರೆ ನಿಜಕ್ಕೂ ಆತಂಕವಾಗುತ್ತೆ. ಒಂದು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯೇ ನಿಂತು ಹೋಗುತ್ತೆ. ಆಟವಾಡಿ ಕಲಿಬೇಕಾದ ವಯಸ್ಸಲ್ಲಿ ಅವರ ಸ್ವಾತಂತ್ರ್ಯ, ಬಾಲ್ಯ, ಶಿಕ್ಷಣ ಎಲ್ಲವನ್ನೂ ಕಳ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಹಿಂಸೆ, ಶೋಷಣೆ, ಅಪೌಷ್ಟಿಕತೆ ಹೀಗೆ ಒಂದರ ಮೇಲೊಂದರಂತೆ ಸಮಸ್ಯೆಗಳು ಆ ಮಗುವನ್ನು ಸುತ್ತಕೊಳ್ಳುತ್ತೆ. ಚಿಕ್ಕ ವಯಸ್ಸಿನಲ್ಲೇ ತಾಯ್ತನದ ಹೊರೆ ಹೊತ್ತು ತಾಯಿ ಮಗು ಇಬ್ಬರ ಜೀವಕ್ಕೂ ಅಪಾಯ ತಂದುಕೊಳ್ಳುವ ಸಾಧ್ಯತೆ ಹೆಚ್ಚು. ವೈದ್ಯಕೀಯ ವಿಜ್ಞಾನ ಕೂಡ ಇದನ್ನೇ ಹೇಳುತ್ತೆ. 18 ವರ್ಷ ತುಂಬೋ ಮುಂಚೆ ಹೆಣ್ಮಕ್ಕಳ ದೇಹ ಗರ್ಭಧಾರಣೆಗೆ ಮತ್ತು ಮಗುವನ್ನು ಹೆರಲು ಸಂಪೂರ್ಣವಾಗಿ ಸಿದ್ಧವಾಗಿರೋದಿಲ್ಲ. ಇದು ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಕೇವಲ ಆರೋಗ್ಯ ಮಾತ್ರವಲ್ಲ, ಬಾಲ್ಯ ವಿವಾಹದಿಂದ ಆ ಮಗುವಿನ ಎಲ್ಲಾ ಹಕ್ಕುಗಳನ್ನು ಕಿತ್ಕೊಂಡಾಗೆ. ಓದುವ, ಆಟ ಆಡುವ, ಸ್ನೇಹಿತರ ಜೊತೆ ಬೆರೆಯೋ ವಯಸ್ಸಲ್ಲಿ ಸಂಸಾರದ ಹೊರೆ. ಇದರಿಂದ ಅವರ ಪರ್ಸನಲ್ ಗ್ರೋತ್ ಸಂಪೂರ್ಣವಾಗಿ ನಿಂತೋಗುತ್ತೆ. ಜೊತೆಗೆ ಹಿಂಸೆ, ಶೋಷಣೆಗೆ ಒಳಗಾಗೋ ಸಾಧ್ಯತೆನೂ ಜಾಸ್ತಿ. ಇಷ್ಟೆಲ್ಲ ಅಪಾಯಗಳಿವೆ ಅಂತ ಗೊತ್ತಿದ್ರೂ ಯಾಕೆ ಬಾಲ್ಯ ವಿವಾಹ ಇವತ್ತಿಗೂ ನಡೀತಿದೆ? ಇದರ ಬೇರುಗಳು ಎಲ್ಲಿವೆ? ಇದಕ್ಕೆ ಒಂದೇ ಕಾರಣ ಇಲ್ಲ, ಹಲವಾರು ಕಾರಣಗಳು ಸೇರ್ಕೊಂಡಿವೆ. ಮೊದಲನೇದು ಲಿಂಗ ತಾರತಮ್ಯ. ಅಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಮನೆಗೆಳಸಕ್ಕೆ, ಮದುವೆ ಮಾಡ್ಕೊಡಲು ಮಾತ್ರ ಸೀಮಿತ ಅನ್ನೋ ಮನಸ್ಥಿತಿ. ಎರಡನೇದು ಬಡತನ ಮತ್ತು ಶಿಕ್ಷಣದ ಕೊರತೆ. ಶಾಲೆ ಅರ್ಧಕ್ಕೆ ನಿಲ್ಸಿದ ಮಕ್ಕಳು ಸುಲಭವಾಗಿ ಇದಕ್ಕೆ ಬಲಿಯಾಗ್ತಾರೆ. ಮೂರನೇದು ಮತ್ತು ಪ್ರಮುಖವಾದದ್ದು, ಕಾನೂನು ಇದ್ರೂ ಅದರ ಬಗ್ಗೆ ಜನರಿಗೆ ಸರಿಯಾದ ಅರಿವಿಲ್ಲದೆ ಇರೋದು ಅಥವಾ ಅದನ್ನ ಕಟ್ಟುನಿಟ್ಟಿನಾಗಿ ಜಾರಿಗೆ ತರದೇ ಇರೋದು. ಇವೆಲ್ಲ ಸೇರಿ ಈ ಸಮಸ್ಯೆನ ಜೀವಂತವಾಗಿಟ್ಟಿದೆ. ಮುಖ್ಯವಾಗಿ 2 ಕಾರಣಗಳನ್ನು ನಾವು ನೋಡಬಹುದು. ಒಂದು ಕಡೆ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ನಂಬಿಕೆಗಳು. ಹೆಣ್ಮಕ್ಕಳನ್ನ ಬೇಗ ಮದುವೆ ಮಾಡಿ ಕೈ ತೊಳೆದುಕೊಳ್ಬೇಕು ಅನ್ನೋ ತಾರತಮ್ಯದ ಮನಸ್ಥಿತಿ. ಇನ್ನೊಂದು ಕಡೆ ವ್ಯವಸ್ಥೆಯಲ್ಲಿರೋ ಸಮಸ್ಯೆಗಳು. ಅಂದ್ರೆ ಸರಿಯಾದ ಶಿಕ್ಷಣ ಸಿಗದಿರೋದು, ಬಡತನದಿಂದಾಗಿ ಬಾಲಕಾರ್ಮಿಕರಾಗೋದು. ಇವೆಲ್ಲ ಮಕ್ಕಳನ್ನ ಶಾಲೆಯಿಂದ ದೂರ ಮಾಡಿ ಬಾಲ್ಯ ವಿವಾಹದ ಕಡೆಗೆ ತಳ್ಳುತ್ತೆ. ಆದರೆ ಈ ಸಮಸ್ಯೆಯ ವಿರುದ್ಧ ಹೋರಾಡಲು ನಮ್ಮ ಹತ್ತಿರ ಒಂದು ಬಹಳ ಶಕ್ತಿಶಾಲಿಯಾದ ಅಸ್ತ್ರವಿದೆ. ಅದೇ ನಮ್ಮ ಕಾನೂನು. ಭಾರತದಲ್ಲಿ 2006ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಇದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅನ್ವಯವಾಗುತ್ತೆ. ಈ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೂಡ ತುಂಬಾ ಕಠಿಣವಾಗಿದೆ. ಯಾರು ಇದರಲ್ಲಿ ಭಾಗಿಯಾಗುತ್ತಾರೋ ಅವರಿಗೆ 2 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸುವ ಅವಕಾಶವಿದೆ. ಅಷ್ಟೇ ಅಲ್ಲ, 1 ಲಕ್ಷ ರೂಪಾಯಿವರೆಗೆ ದಂಡ ಕೂಡ ವಿಧಿಸಬಹುದು. ಹೌದು, ಬರೋಬ್ಬರಿ 1 ಲಕ್ಷ ರೂಪಾಯಿ.
ಇಲ್ಲಿ ನಾವು ಗಮನಿಸಬೇಕಾದ ಅತೀ ಮುಖ್ಯವಾದ ಅಂಶ ಅಂದ್ರೆ ಯಾರೆಲ್ಲ ಜವಾಬ್ದಾರಲಾಗುತ್ತಾರೆ ಅನ್ನೋದು. ಕೇವಲ ತಂದೆತಾಯಿ ಮಾತ್ರ ಅಲ್ಲ, ಮದುವೆ ಮಾಡಿಸುವ ಪುರೋಹಿತರು, ಅಡಿಗೆಯವರು, ಫೋಟೋಗ್ರಾಫರ್ಗಳು, ವಿಡಿಯೋಗ್ರಾಫರ್ಗಳು, ವಾಹನ ಚಾಲಕರು, ಕಲ್ಯಾಣ ಮಂಟಪದ ಮಾಲೀಕರು, ಹೀಗೆ ಈ ಮದುವೆ ನಡೆಯಲು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸುವ ಪ್ರತಿಯೊಬ್ಬರೂ ಕಾನೂನಿನ ಅಡಿಯಲ್ಲಿ ಅಪರಾಧಿಗಳೇ. ಹಾಗಾದ್ರೆ ಕಾನೂನು ಇಷ್ಟು ಬಲವಾಗಿದೆ, ಆದರೆ ಇದನ್ನು ತಡೆಯೋದು ಹೇಗೆ? ನಮ್ಮ ಪಾತ್ರವೇನು? ಬಾಲ್ಯವಿವಾಹವನ್ನು ತಡೆಯಲೆಂದೇ ಸರ್ಕಾರ ಬಾಲ್ಯವಿವಾಹ ನಿಷೇಧ ಅಧಿಕಾರಿಗಳನ್ನ ನೇಮಿಸಿದೆ. ಇದರಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಗ್ರಾಮ ಲೆಕ್ಕಾಧಿಕಾರಿಗಳು, ಪೊಲೀಸರು ಸೇರಿದಂತೆ ಸುಮಾರು 47 ವಿವಿಧ ಇಲಾಖೆಯ ಅಧಿಕಾರಿಗಳು ಬರ್ತಾರೆ. ಇವರಿಗೆ ಮಾಹಿತಿ ನೀಡಿದ್ರೆ ಅವರು ತಕ್ಷಣವೇ ಕ್ರಮ ತೆಗೆದುಕೊಳ್ಳಲೇಬೇಕು. ಎಲ್ಲಕ್ಕಿಂತ ಸುಲಭವಾದ ಮತ್ತು ಪರಿಣಾಮಕಾರಿಯಾದ ದಾರಿಯೆಂದ್ರೆ ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ಸಂಖ್ಯೆ 1098ಗೆ ಕರೆ ಮಾಡುವುದು. ಇದು ಟೋಲ್ ಫ್ರೀ ಸಂಖ್ಯೆ. ನಿಮ್ಮ ಹೆಸರನ್ನ ಹೇಳ್ಬೇಕಂತಿಲ್ಲ, ಅನಾಮಧೇಯವಾಗಿ ದೂರು ಕೊಡಬಹುದು. ನೆನಪಿಡಿ, 1098. ಈ ಒಂದು ಕರೆ ಒಂದು ಮಗುವಿನ ಭವಿಷ್ಯವನ್ನೇ ಬದಲಾಯಿಸಬಹುದು. ಇಲ್ಲಿ ತುಂಬಾ ಜನರಿಗೆ ಒಂದು ಭಯ ಇರುತ್ತೆ. ನಾವು ದೂರು ಕೊಟ್ರೆ ನಮ್ಮ ಹೆಸರು ಗೊತ್ತಾಗ್ಬಿಡುತ್ತೆ, ನಮಗೆ ತೊಂದರೆ ಆಗತ್ತೆ ಅಂತ. ಆ ಭಯ ಬೇಡ. 1098ಗೆ ನೀವು ಕಾಲ್ ಮಾಡಿದಾಗ ನಿಮ್ಮ ಯಾವುದೇ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗುತ್ತೆ. ನಿಮ್ಮ ಹೆಸರು ಹೇಳ್ದೇನೆ ನೀವು ದೂರು ಕೊಡಬಹುದು. ಯಾರೆಲ್ಲ ಬಾಲ್ಯ ವಿವಾಹದಲ್ಲಿ ಭಾಗಿಯಾಗ್ತಾರೋ, ಅದನ್ನು ಆಯೋಜಿಸ್ತಾರೋ, ಪ್ರೋತ್ಸಾಹಿಸ್ತಾರೋ ಅವರಿಗೆ 2 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ ಹಾಕೋ ಅಧಿಕಾರ ಕಾನೂನಿನಲ್ಲಿದೆ. ಇಲ್ಲಿರೋ ವಿಷಯ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ಈ ಅಪರಾಧಕ್ಕೆ ಕೇವಲ ಹುಡುಗಿಯ ತಂದೆತಾಯಿ ಅಥವಾ ಮದುವೆಯಾಗೋ ವರ ಮಾತ್ರ ಜವಾಬ್ದಾರರಲ್ಲ, ಆ ಮದುವೆ ನಡೆಯೋಕೆ ಸಹಾಯ ಮಾಡಿದ ಪ್ರತಿಯೊಬ್ಬರೂ ಅಪರಾಧಿಗಳೇ. ಅಂದ್ರೆ ಮದುವೆ ಮಾಡಿಸೋ ಪುರೋಹಿತರು, ಅಡ್ಗೆಯವರು, ಫೋಟೋಗ್ರಾಫರ್ಗಳು, ವಿಡಿಯೋಗ್ರಾಫರ್ಗಳು, ಮ್ಯೂಸಿಕ್ ಬ್ಯಾಂಡ್ನವರು, ಗಾಡಿ ಡ್ರೈವರ್ಗಳು, ಹೀಗೆ ಯಾರೆಲ್ಲ ಭಾಗಿಯಾಗ್ತಾರೋ ಅವರೆಲ್ಲರೂ ಶಿಕ್ಷೆಗೆ ಅರ್ಹರು. ಕಾನೂನುಗಳಿವೆ, ವ್ಯವಸ್ಥೆಗಳಿವೆ. ಆದ್ರೆ ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ನಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಪ್ರತಿಯೊಂದು ಮಗುವಿಗೂ ತನ್ನ ಬಾಲ್ಯವನ್ನು ಖುಷಿಯಾಗಿ ಕಳೆಯುವ ಹಕ್ಕಿದೆ. ಆ ಹಕ್ಕನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ, ಅಲ್ವೇ?